ಭಾರತೀಯರಿಗೆ ದೈವ, ದೇವರು, ದೇವಸ್ಥಾನ ಅಂದರೆ ಭಯ ಭಕ್ತಿ ಜಾಸ್ತಿ. ದೇವರಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ನೀಡುವಂತೆ ಬೇಡಿಕೆ ಇಟ್ಕೊಳ್ತಾರೆ, ಕೋರ್ಕೊಳ್ತಾರೆ. ಅವು ಈಡೇರಿದ ಮೇಲೆ ಆ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸ್ತಾರೆ. ಅದು ಹಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಬೆಳ್ಳಿ, ದವಸ, ಧಾನ್ಯ ಈ ಎಲ್ಲ ರೂಪಗಳಲ್ಲೂ ಕೂಡ ಹರಕೆಯನ್ನು ತೀರಿಸ್ತಾರೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ದೇವಸ್ಥಾನ ಹೊಂದಿರುವ ರಾಜ್ಯ ಅದು ತಮಿಳುನಾಡು. ಈಗ ಅಲ್ಲಿನ ಸರ್ಕಾರ ದೇವಸ್ಥಾನಗಳ ಲಾಭ ಪಡೆಯೋದಕ್ಕೆ ಮುಂದಾಗಿದೆ. ಅದು ಹೇಗೆ? ಸುಮಾರು 21 ದೇವಾಲಯಗಳ 1 ಟನ್ ಚಿನ್ನವನ್ನು ಕರಗಿಸಿ 24 ಕ್ಯಾರೆಟ್ ಬಿಸ್ಕೆಟ್ಗಳಾಗಿ ಪರಿವರ್ತನೆ ಮಾಡಿ ಅದನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟು ಬಡ್ಡಿ ಹಣವನ್ನು ಪಡೆಯೋದಕ್ಕೆ ಮುಂದಾಗಿದೆ. ಆ ಹಣದಲ್ಲಿ ಏನು ಮಾಡ್ತಾರಂತೆ? ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾರಂತೆ. ನೋಡಿ ಎಂಥ ಐಡಿಯಾ ನೋಡಿ. ಯಾರಿಗೂ ಇಂಥ ಐಡಿಯಾ ಬರಲಿಲ್ಲ ಅಂತ ಅನ್ಸುತ್ತೆ. ಇಂಥ ಐಡಿಯಾ 21 ದೇವಾಲಯಗಳ ಒಟ್ಟು 1 ಟನ್ ಚಿನ್ನವನ್ನು ಕರಗಿಸಿದ್ದಾರೆ ತಮಿಳುನಾಡಿನ ಸರ್ಕಾರ. ಭಕ್ತರು ಕೊಟ್ಟಂಥ ಚಿನ್ನ ಅದನ್ನು ಕರಗಿಸಿ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಭಕ್ತರು ಚಿನ್ನವನ್ನು ಹೇಗೆ ಕೊಡ್ತಾರೆ? ಬಿಸ್ಕೆಟ್ಗಳಾಗಿ ಕೊಡೋದಿಲ್ಲ, ಅವರು ಜ್ಯುವೆಲ್ರಿಯಾಗಿ ಕೊಡ್ತಾರೆ. ಅದೊಂದು ಎಮೋಷನ್ ಭಕ್ತರಿಗೆ. ನಾನೀಗ ಒಂದು ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡಿರ್ತೀನಿ, ಏನೋ ಒಂದೊಂದು ಕೆಲಸ ಆದರೆ ನಾನು ಇಂಥ ದೇವರಿಗೆ ಇಂಥ ಆಭರಣವನ್ನು ಒಪ್ಪಿಸ್ತೀನಿ ಅಂತ ಹೇಳಿರ್ತೀವಿ. ಆ ಥರದ ಆಭರಣಗಳನ್ನು ಒಟ್ಟು 1,000 kg ಆಭರಣವನ್ನು ಕರಗಿಸಿ 24 ಕ್ಯಾರೆಟ್ನ ಚಿನ್ನದ ಗಟ್ಟಿಗಳಾಗಿ ಪರಿವರ್ತನೆ ಮಾಡಿ ಅದನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟು ಅದರಿಂದ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಠೇವಣಿ ಇಟ್ಟಿದ್ದಾರಂತೆ ಈ ಎಲ್ಲ ಚಿನ್ನವನ್ನು ಸರ್ಕಾರ. ಈ ಚಿನ್ನದ ಠೇವಣಿಯಿಂದ ವರ್ಷಕ್ಕೆ 17.82 ಕೋಟಿ ರೂಪಾಯಿ ಬಡ್ಡಿ ಬರುತ್ತಂತೆ. ಈ ಬಡ್ಡಿ ಹಣವನ್ನು ತೆಗೆದುಕೊಂಡು ದೇವಾಲಯಗಳ ಅಭಿವೃದ್ಧಿ ಮಾಡ್ತೀವಿ ನಾವು ಅಂತ ಸರ್ಕಾರ ಹೇಳ್ತಾ ಇರೋದು. ಭಕ್ತರು ಆಭರಣದ ರೂಪದಲ್ಲಿ ಈ 21 ದೇವಾಲಯಗಳಿಗೆ ಕಾಣಿಕೆ ಕೊಟ್ಟಿರ್ತಾರೆ. ಆ ಕಾಣಿಕೆಗೆ ಅಂತ ಬಂದಂಥ ಚಿನ್ನವನ್ನು ಕರಗಿಸಿ ಅದನ್ನು 24 ಕ್ಯಾರೆಟ್ನ ಚಿನ್ನದ ಗಟ್ಟಿಯಾಗಿ ಪರಿವರ್ತನೆ ಮಾಡಿ ಅದನ್ನು ಬ್ಯಾಂಕ್ನಲ್ಲಿಟ್ಟು ಠೇವಣಿ ಹಣವನ್ನು ಪಡೆದುಕೊಂಡು ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಮುಜರಾಯಿ ಇಲಾಖೆಯ ಸಚಿವ PK ಶೇಖರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇನ್ನು ಯಾವ್ಯಾವ ರಾಜ್ಯಕ್ಕೆ ಇಂಥ ವಿಭೂತಿ ಐಡಿಯಾ ಎಲ್ಲ ಹೊಳೆಯುತ್ತೋ ಗೊತ್ತಿಲ್ಲ. ನೋಡಿ ಎಂತೆಂಥ ಆರ್ಥಿಕ ತಜ್ಞರಿದ್ದಾರೆ. ಅಲ್ಲ ರೀ, ನಾವು ನಮ್ಮ ದೇವರಿಗೆ ನಮ್ಮ ನಂಬಿಕೆಯಾಗಿ ಒಂದಷ್ಟು ವಜ್ರನೋ ಆಭರಣನೋ ಇನ್ನೊಂದು ಮತ್ತೊಂದು ಕೊಟ್ಟಿರ್ತೀವಿ ದೇವರಿಗೆ ಅಂತ. ನೀವು ಅದನ್ನು ಕರಗಿಸೋದಕ್ಕೆ ಯಾರು ನೀವು? ನನ್ನ ನಂಬಿಕೆಗೆ ಘಾಸಿ ಆಗಲಿಲ್ವಾ? ಅದು ನಾನು ಕೊಟ್ಟಂಥ ಆಭರಣ ನನ್ನ ನಂಬಿಕೆ, ಅದು ನನ್ನ ನಂಬಿಕೆಗೆ ಘಾಸಿ ಆಗಲಿಲ್ವಾ? ನೀವು ಅದರಲ್ಲಿ ಲಾಭ ಮಾಡ್ಕೊಳ್ತೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.